ಇನ್ಸ್ಟಿಟ್ಯೂಟ್ ಫಾರ್ ಕಲ್ಚರಲ್ ರಿಸರ್ಚ್ ಅಂಡ್ ಆಕ್ಷನ್ ಇಕ್ರಾ ಹಾಗೂ ಮೈಸೂರು ಚಾಮರಾಜನಗರ ಜಿಲ್ಲಾ ಸುಸ್ಥಿರ ಸಾವಯವ ಕೃಷಿಕರ ಒಕ್ಕೂಟದ ವತಿಯಿಂದ ಚಾಮರಾಜನಗರ ಜಿಲ್ಲೆಯ ಮೇಲಾಜಿಪುರದಲ್ಲಿಂದು ಹಮ್ಮಿಕೊಂಡಿದ್ದ ಬೀಜ ಮೇಳ ಕಾರ್ಯಕ್ರಮವನ್ನು ಬಸವಾನು ಮಂಟಪ ಮಠದ ಶಿವಬಸವ ಸ್ವಾಮೀಜಿ ಉದ್ಘಾಟಿಸಿದರು. ಈ ವೇಳೆ ನಾಗೇಂದ್ರ ಸ್ವಾಮೀಜಿ, ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನ ದೇಸಿ ಬೀಜ ಸಂರಕ್ಷಕ ಮಂಜುನಾಥ್ ಗುರುಮಲ್ಲೇಶ್ವರ, ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷ ಶಿವರುದ್ರಪ್ಪ, ಪ್ರಗತಿಪರ ಕೃಷಿಕರಾದ ಲಕ್ಕೂರು ನಟರಾಜ, ಶಿವಲಿಂಗೇಗೌಡ, ಶಿವಕುಮಾರ್, ನಂಜುಂಡಸ್ವಾಮಿ, ಮಧು, ವಿಜಯಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಬೀಜಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ಶಿವಬಸವ ಸ್ವಾಮೀಜಿ, ಆರೋಗ್ಯ ಚೆನ್ನಾಗಿದ್ದರೆ ಆಧ್ಯಾತ್ಮಿಕ ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಸಹಕಾರಿಯಾಗಲಿದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಲಾಭ ಗಳಿಸುವ ಉದ್ದೇಶದಿಂದ ಆಧುನಿಕ ಕೃಷಿಗೆ ಮಾರು ಹೋಗಿ ರಾಸಾಯನಿಕ ಯುಕ್ತ ಬೆಳೆಗಳನ್ನು ಬೆಳೆಯುವ ಮೂಲಕ ಅನಾರೋಗ್ಯಕ್ಕೆ ಎಡೆಮಾಡಿಕೊಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಉತ್ತಮ ಆಹಾರ ಪದ್ಧತಿಗೆ ಒತ್ತು ನೀಡಬೇಕು ಎಂದರು. ನಿಮಗೆ ಪಾಠ ಮಾಡುವಂತ ಸ್ಥಿತಿಗತಿ ಬಂದಿದೆ ಅಂತಂದ್ರೆ ಇದಕ್ಕೆ ಕಾರಣ ಯಾರು ಅಲ್ಲ, ನೀವೇ. ಮಂಜುನಾಥ್, ಪ್ರತಿ ವರ್ಷ ಇಕ್ರಾ ಸಂಸ್ಥೆ ಬೀಜ ಮೇಳವನ್ನು ಆಯೋಜಿಸುತ್ತಿದೆ. ದೇಶೀಯ ಬೀಜಗಳನ್ನು ಜನರಿಗೆ ಪರಿಚಯಿಸುವ ಜೊತೆಗೆ ಪಾರಂಪರಿಕವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆದ ಬೀಜ ತಳಿಯನ್ನು ರೈತರಿಗೆ ತಿಳಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಬೇಕಾಗುತ್ತೆ. ಬೀಜನ ನಾವು ಜವಾರಿ ಬೀಜಗಳನ್ನ ಒಂದ್ಸಲ ತಗೊಂಡು ಹೋದ್ಮೇಲೆ ಮತ್ತೆ ಪ್ರತಿ ವರ್ಷನ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಅವನ್ನ ಹೊಲದಲ್ಲಿ ಹಾಕಬೇಕಾಗುತ್ತೆ, ಆ ಬೀಜಗಳನ್ನ ಇಟ್ಕೋಬೇಕಾಗುತ್ತೆ, ಹೆಚ್ಚಾದದನ್ನ ಊಟ ಮಾಡಬೇಕಾಗುತ್ತೆ, ಬೇರೆ ರೈತರಿಗೆ ಹಂಚಿಕೆ ಮಾಡಬೇಕಾಗುತ್ತೆ. ರೈತ ಮಹಿಳೆ ರೂಪಾ ಮಹೇಶ್ ಕಳೆದ 3 ವರ್ಷಗಳಿಂದ ಸಾವಯವ ಕೃಷಿಯಲ್ಲಿ ತೊಡಗಿದ್ದು ದೇಶೀಯ ಬೀಜ ತಳಿಗಳ ಪರಿಚಯ ಮಾಡಿರುವುದು ಶ್ಲಾಘನೀಯ. ಜೊತೆಗೆ ಜಾನುವಾರುಗಳ ಪೋಷಣೆಯಿಂದ ಉತ್ತಮ ಆದಾಯ ಗಳಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಎಲ್ಲ ಹೋಗಿ ಏನ್ ಸೊಸೈಟಿ ಫುಡ್ ಅಂತ ಇದೆ ಅಲ್ವಾ, ಈಗ ಆಲ್ರೆಡಿ ಅದಕ್ಕೆ ಜನ ಅಡಿಟ್ ಆಗ್ಬಿಟ್ಟಿದ್ದಾರೆ. ಈಗ ಅದರಿಂದ ಹೊರಸ್ಕೋಬೇಕು. ಅದರಿಂದ ಈಗ ದೇಶಿ ಬೀಜದ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಅವ್ರಿಗೆ ಬೀಜಗಳನ್ನ ಪರಿಚಯ ಮಾಡ್ಕೊಡ್ಬೇಕು.